ಮೇಲಿನ ಅಮೆರಿಕ ದಾಳಿಗೆ ಕೊಪ್ಪಳದಲ್ಲಿ ತೀವ್ರ ಪ್ರತಿಭಟನೆ. ವೆನೆಜುವೆಲಾ ಮೇಲೆ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ನಡೆಸಿದ ಮಿಲಿಟರಿ ದಾಳಿಯನ್ನು ಖಂಡಿಸಿ ಕೊಪ್ಪಳ ನಗರದ ಅಶೋಕ ವೃತ್ತದಲ್ಲಿ ಎಡಪಕ್ಷಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಅಮೆರಿಕ ಸಾಮ್ರಾಜ್ಯಶಾಹಿ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಲಾಗಿದ್ದು, ವೆನೆಜುವೆಲಾ ಜನರೊಂದಿಗೆ ಏಕಾತ್ಮಕತೆ ಘೋಷಿಸಲಾಗಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಹಿರಿಯ ಸಾಹಿತಿ ಅಲ್ಲಮಪ್ರಭು ಬೆಟ್ಟದೂರು ಮಾತನಾಡಿ, ಈ ದಾಳಿ ವೆನೆಜುವೆಲಾಕ್ಕೆ ಮಾತ್ರವಲ್ಲ, ಇಡೀ ಲ್ಯಾಟಿನ್ ಅಮೆರಿಕಾದ ಸ್ವಾಯತ್ತತೆ ಮತ್ತು ಜನತಂತ್ರದ ಮೇಲಿನ ದಾಳಿಯಾಗಿದೆ ಎಂದರು. ಸಿಪಿಐ ಮಾಸ್ ಲೈನ್ ರಾಜ್ಯ ಕಾರ್ಯದರ್ಶಿ ಡಿ.ಎಚ್. ಪೂಜಾರ್, ಅಮೆರಿಕವು ನೈಸರ್ಗಿಕ ಸಂಪನ್ಮೂಲಗಳ ಲಾಲಸೆಯಿಂದ ನಿರಂತರ ಹಸ್ತಕ್ಷೇಪ ನಡೆಯುತ್ತಿದೆ ಎಂದು ಆರೋಪಿಸಿದರು. ಎಸ್ಯುಸಿಐ ಮುಖಂಡ ಶರಣುಗಡ್ಡಿ ಮಾತನಾಡಿ, ಈ ಮಿಲಿಟರಿ ದಾಳಿ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧವಾಗಿದ್ದು, ಯುದ್ಧದಿಂದ ಲಾಭ ಪಡೆಯುವುದು ಆಯುಧ ವ್ಯಾಪಾರಿಗಳಿಂದೆ ಹೇಳಿದರು. ಸಾಮ್ರಾಜ್ಯಶಾಹಿ ಯುದ್ಧಾತ್ಮನದ ವಿರುದ್ಧದ ಜಾಗತಿಕ ಐಕ್ಯತೆ ಅಗತ್ಯವಿದೆ ಎಂದರು. ಪ್ರತಿಭಟನೆಯಲ್ಲಿ ಟಿಯುಸಿಐ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬೀಗೋನಾಳ್, ಮಹಾಂತೇಶ ಕೊತ್ವಾಳ್, ಮಾದೇವಪ್ಪ ಮಾವಿನಮಡು, ಗವಿಸಿದ್ದಪ್ಪ ಹಲ್ಗಿ, ಎಐಯುಕೆಎಸ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ನರೇಗಲ್, ಪಿಯುಸಿಎಲ್ ಮೌನೇಶ್ ಮ್ಯಾಗಳಮನಿ, ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ಹನುಮಂತ ಕಟಗಿ, ಶಿವಪ್ಪ ಜಲ್ಲಿ, ಮಂಜುನಾಥ್ ಕವಲೂರು, ಕವಿಯತ್ರಿ ಪುಷ್ಪಲತಾ ಏಳುಬಾವಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಈ ಒಂದು ಪ್ರತಿಭಟನೆ ಉದ್ದೇಶಿಸಿದ್ದು ಕೊಪ್ಪಳದ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಅಲ್ಲಮಪ್ಪ ಬೆಟ್ಟದೂರು ಸರ್ ಅವರು ಉದ್ದೇಶಿಸಿಬಿಟ್ಟು ಮಾತಾಡಬೇಕಂತೇಳಿ ಕೇಳ್ಕೊಳ್ತಾರೆ. ದಿನ ನಡೆದಿರ್ತಕ್ಕಂತಹ ಒಂದು ಘಟನೆ ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿಗಳನ್ನು ಕಂಗೆಡಿಸಿರ್ತಕ್ಕಂಥ ವಿಷಯ ವರದಿಯಾಗಿದೆ. ವೆನೆಜುವೆಲಾ ದೇಶದ ಅಧ್ಯಕ್ಷರನ್ನು ರಾತ್ರೋರಾತ್ರಿ ಬಾಂಬ್ಗಳನ್ನು ಹಾಕಿ ಹಿಂಸೆ ಮಾಡಿ ಅಲ್ಲಿಯ ಅಧ್ಯಕ್ಷರನ್ನು ಬಂಧಿಸಿ ಆ ದೇಶದ ಸಾರ್ವಭೌಮತೆಗೆ